ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಾನಿವತ್ತು ಬಂದಿರೋದು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯೋಕ್ಕೆ. ಹೋದ ತಿಂಗಳು ನಾವು ಹೋಗಿದ್ದು ಆಂಧ್ರಕ್ಕೆ, ಅದು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ತಿರುಪತಿಗೆ ಹೋಗಿದ್ದು. ಇವತ್ತು ನಾವು ಬಂದಿರೋದು ಬೆಂಗಳೂರಲ್ಲಿ ತಿಮ್ಮಪ್ಪನ ದರ್ಶನ ಪಡೆಯೋಕ್ಕೆ. ಅದೆಲ್ಲಿದೆ ಅಂದರೆ ಮಲ್ಲೇಶ್ವರಮಲ್ಲಿದೆ. ಇಲ್ಲೂ ಕೂಡ TTD ಅವರೇ ಒಂದು ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಆ ದೇವಸ್ಥಾನದ ಪೂರ್ತಿ ವಿಡಿಯೋವನ್ನು ಇದರಲ್ಲಿ ಕವರ್ ಮಾಡ್ತೀನಿ. ಹಾಗೆ ಈ ದೇವಸ್ಥಾನದ ಎಲ್ಲ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತು ಯುಗಾದಿ ಅಂತ ಈ ದೇವಸ್ಥಾನನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೂ ದೇವರಿಗೆ ತುಂಬ ವಿಶೇಷವಾದ ಪೂಜೆಗಳು ಇದ್ವು. ಈ ಒಂದು ದೇವಸ್ಥಾನ ಏನು ಈ ತಿರುಪತಿ ಏನು ಇದೆಯಲ್ವಾ, ಆ ದೇವಸ್ಥಾನ ಟ್ರಸ್ಟೇ TTD ಅವರೇ ಈ ದೇವಸ್ಥಾನನ ಸ್ಥಾಪನೆ ಮಾಡಿರೋದು. ಇದನ್ನು ಮೊದಲು ಒಂದು ಇನ್ಫಾರ್ಮೇಷನ್ ಸೆಂಟರ್ ಆಗಿ ಬೆಂಗಳೂರಲ್ಲಿ ಮಾಡಿದ್ರಂತೆ. ಅದಾದ ನಂತರ ದೇವಸ್ಥಾನನ ಸ್ಥಾಪನೆ ಮಾಡಿದರು ಅಂತ ಕೇಳ್ಪಟ್ಟೆ. ಹಾಗೂ ಇಲ್ಲಿನ ವಿಶೇಷತೆ ಏನಂದರೆ, ಇಲ್ಲಿ ಕೂಡ ಲಡ್ಡು ಸಿಗುತ್ತೆ. ತಿರುಪತಿಯಲ್ಲಿ ಏನು ಸಿಗುತ್ತಲ್ಲ ಅದೇ ಲಡ್ಡು ಅಲ್ಲಿಂದನೇ ತರಿಸ್ತಾರೆ. ಹಾಗೆ ಅಗರಬತ್ತಿಗಳು ಸಿಗುತ್ತೆ. ಇದಕ್ಕೆಷ್ಟು ಅನುಕೂಲ ಅಂದರೆ, ನಮಗೆ ಇಲ್ಲಿಂದ ತಿರುಪತಿಗೆ ಹೋಗಿ ತಿರುಪತಿಯಲ್ಲಿ ದೇವರ ದರ್ಶನ ಪಡೆಯೋದು ಯಾವ ರೀತಿ ಅಂತ ನಿಮಗೆ ಗೊತ್ತು. ತುಂಬ ರಶ್ ಇರುತ್ತೆ, ತುಂಬ ಒಂದು ಕ್ರೌಡಲ್ಲಿ ಯಾವಾಗ ನೋಡಿದ್ರು. ಅದಕ್ಕೋಸ್ಕರನೇ ಎಲ್ಲ ಭಕ್ತಾದಿಗಳಿಗೆ ಒಂದು ಅನುಕೂಲವಾಗಲಿ, ದೇವ್ರ ದರ್ಶನವನ್ನು ಸುಲಭವಾಗಿ ಪಡೀಲಿ ಅನ್ನೋ ಒಂದು ಕಾರಣಕ್ಕೆ TTD ಅವರು ಈ ಒಂದು ದೇವಸ್ಥಾನನ ಸ್ಥಾಪನೆ ಮಾಡ್ತಾರೆ. ಹಾಗೂ ಈ ಒಂದು ದೇವಸ್ಥಾನದಲ್ಲಿ ಸೇಮ್ ನಾವು ಏನು ತಿರುಪತಿಯಲ್ಲಿ ಯಾವ ರೀತಿ ದೇವರಿಗೆ ಸೇವೆ ನಡೆಯುತ್ತೆ ಅದೇ ರೀತಿ ಸೇವೆ ನಡೆಯುತ್ತೆ. ಯಾವ ರೀತಿ ನಮಗೆ ಅಲ್ಲಿ ಆಚರಣೆಗಳು ಇದೆ ಅದೇ ರೀತಿಯೇ ನಡೆಯುತ್ತೆ. ನಮಗೆ ಅಲ್ಲಿ ಹೋಗಿ ಯಾವ ರೀತಿ ಒಂದು ದರ್ಶನ ಪಡ್ಕೊತೀವಿ ಅದೇ ರೀತಿಯ ದರ್ಶನವನ್ನು ಇಲ್ಲೂ ಕೂಡ ಪಡ್ಕೋಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಮಗೇನು ಆಂಧ್ರ ಪ್ರದೇಶದಲ್ಲಿ ಇದೆ ಅಲ್ವಾ ದೇವರು ವೆಂಕಟೇಶ್ವರ ಸ್ವಾಮಿ, ಅದರ ಪ್ರತಿರೂಪವೇ ಈ ದೇವರು ಇಲ್ಲಿರೋದು. ಹಾಗೆಯೇ ಇಲ್ಲಿ ವೆಂಕಟೇಶ್ವರ ಸ್ವಾಮಿಗೂ ಪೂಜೆ ನಡೆಯುತ್ತೆ, ಪದ್ಮಾವತಿ ಅಮ್ಮನವ್ರಿಗೆ ಪೂಜೆ ನಡೆಯುತ್ತೆ, ಇತರೆ ದೇವತೆಗಳೂ ಇದೆ, ಆಂಜನೇಯ ಸ್ವಾಮಿ ಇದೆ, ಸುಮಾರು ದೇವರುಗಳಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ನಿಮಗೆ ಇಲ್ಲೊಂದು ವಿಶೇಷ ಅಂದರೆ, ನಮಗೆ ಈ ದೇವಸ್ಥಾನದಲ್ಲೂ ಕೂಡ ಎಲ್ಲ ಸೇವೆಗಳನ್ನು ಮಾಡ್ತಾರೆ, ಎಲ್ಲ ಪೂಜೆಗಳನ್ನು ಮಾಡ್ತಾರೆ. ನಮಗೆ ತುಂಬ ಹತ್ರ ಆಗುತ್ತೆ ಬೆಂಗಳೂರು ಜನಗಳಿಗೆ ಮತ್ತು ಕರ್ನಾಟಕದ ಜನಗಳು ಎಲ್ಲರೂ ಬೇಸಿಕ್ಲಿ ನಾವು ಬೆಂಗಳೂರಿಗೆ ಬಂದೇ ಬರ್ತಾರೆ. ಎಲ್ಲ ಜನಗಳು ಬೆಂಗಳೂರಿಗೆ ಬಂದಾಗ ಈ ಒಂದು ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳಿ ಅಂತ ಹೇಳೋದು. ನಾನು ಹೇಳೋದು ಏನಂದರೆ, ಜೀವನದಲ್ಲಿ ಒಂದು ಬಾರಿನಾದರೂ ನೀವು ಮೂಲ ದೇವರು ಏನು ಆಂಧ್ರ ಪ್ರದೇಶದಲ್ಲಿ ಏನಿದೆಯಲ್ಲ ವೆಂಕಟೇಶ್ವರ ಸ್ವಾಮಿ, ಆ ದೇವಸ್ಥಾನಕ್ಕೂ ಕೂಡ ಒಂದ್ಸಾರಿ ಭೇಟಿ ನೀಡಿ. ನೀವು ಅಲ್ಲಿ ಸಿಗುವಂಥ ವೈಬ್ ನಿಮಗೆ ಅದನ್ನ ಹೇಗೆ ವರ್ಣಿಸ್ಬೇಕಂತಾನೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ದರ್ಶನ. ಆ ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಆ ಒಂದು ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಆ ಒಂದು ಬೆಟ್ಟದ ಅಂಚಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿನಾದರೂ ನೀವು ಕೂಡ ಮೇನು AP-ಯಲ್ಲಿರುವಂತಹ ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ದೇವಸ್ಥಾನವನ್ನು ವಿಸಿಟ್ ಮಾಡಿ. ಇಲ್ಲಿ ಕೂಡ ನೋಡ್ಬೋದು ನೀವು, ಲಡ್ಡುನ ಕೊಡ್ತಾರೆ. ತುಂಬ ಫೇಮಸ್. ನಮಗೆ ತಿರುಪತಿ ಅಂದ ತಕ್ಷಣ ನೆನಪಾಗೋದೇ ಲಡ್ಡು. ಅದೇ ಲಡ್ಡು ಇಲ್ಲಿ ಬೆಂಗಳೂರಲ್ಲಿ ಸಿಗ್ತಾ ಇರೋದು ತುಂಬ ಖುಷಿ. ನಮಗೆ ಸುಮಾರು ಸಾರಿ ಅನಿಸುತ್ತೆ, ನಮಗೆ ತುಂಬ ನಾವು ಲಡ್ಡುನ ಮಿಸ್ ಮಾಡ್ಕೊಂಡಾಗೆಲ್ಲ ಮತ್ತೆ ಅಲ್ಲಿ ಹೋದಾಗ ಮಾತ್ರಪ್ಪ ಸಿಗೋದು ಹೆಂಗೆ ಏನು ಅಂತ. ಬಟ್ ಇಲ್ಲಿ ಸಿಗೋದು ತುಂಬ ಖುಷಿ ಆಗುತ್ತೆ. ಇಲ್ಲಿ ಕೂಡ ನಿಮಗೆ ದಿನನಿತ್ಯ ಅನ್ನದಾನ ಇರುತ್ತೆ. ಇಲ್ಲೂ ಕೂಡ ಸೇಮ್ ನೀವು ಯಾವ ತಿರುಪತಿ ಥರ ಏನು ನಿಮಗೆ ಊಟ ಸಿಗುತ್ತಲ್ಲ ಅದೇ ರೀತಿ ಅಂತ ಅನ್ನ ಪ್ರಸಾದ ಇಲ್ಲಿ ಕೂಡ ಇರುತ್ತೆ. ಅದು ಕೂಡ ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ನನಗೆ ಮೊದಲು ಗೊತ್ತಿರಲಿಲ್ಲ, ನನಗೆ ಮಲ್ಲೇಶ್ವರಂದಲ್ಲೇ ಇದೆ ದೇವಸ್ಥಾನ ಅಂತ ಇವಾಗ ಗೊತ್ತಾಗಿದ್ದು. ಅದಕ್ಕೆ ತುಂಬ ಲೇಟಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಬಟ್ ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ. ನೀವು ಯಾರ್ಯಾರೆಲ್ಲ ಬೆಂಗಳೂರಲ್ಲಿ ಇದ್ದೀರಾ, ಬೆಂಗಳೂರು ಸುತ್ತಮುತ್ತ ಇದ್ದೀರಾ, ಒಂದ್ಸಾರಿ ನೀವು ಫ್ರೀ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ನಿಮಗೆ ಗೊತ್ತಾಗುತ್ತೆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ಸರಿ ಸ್ನೇಹಿತರೆ, ಹಾಗಾದರೆ ಮತ್ತೆ ಸಿಗೋಣ ಅಂತ ಹೇಳ್ತಾ, ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ. ಬಾಯ್.